ಅಖಿಲ ಕನ್ನಡ ಕುಡುಕರ ಸಂಘ ಅದು ನೇಮು ಲಾಸ್ಟ್ 3 years ಬ್ಯಾಕ್ ಏನಾದರೂ ಡಿಸ್ಕಸ್ ಮಾಡಿದ್ರು. ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ ಫಿಲಿಮ್ ಇನ್ಸ್ಟಿಟ್ಯೂಟಲ್ಲಿ. ಆ್ಯಕ್ಚುಲಿ ಎವ್ರಿ ಫಿಲಿಮ್ ಒಂದು ಏನಾದರೂ ಒಂದು ಸಂದೇಶ ಇದ್ದೇ ಇರುತ್ತೆ. ಒಂದು ಸೊಸೈಟಿಗೆ ಪ್ರತಿ ಮೂವಿನೂ ಸಂದೇಶ ಇರುತ್ತೆ. ಎಕ್ಸಾಕ್ಟ್ಲಿ ಈ ಮೂವಿ ಕೂಡ 100% ಒಂದು ಒಳ್ಳೆ ಸಂದೇಶ ಇದೆ. ಯಾಕೆಂದರೆ ಈಗ ಏನು ಪ್ರಾಬ್ಲಮ್ಸ್ ಆಗುತ್ತೆ, ಕುಡಿತದಿಂದ ಏನು ಸಮಸ್ಯೆಗಳು ಉಂಟಾಗುತ್ತೆ, ಪ್ರತಿ ಮನೆಯಲ್ಲಿ ಏನೇನು ಸಮಸ್ಯೆ ಆಗುತ್ತೆ, ಸೊ ಅದು ಓನ್ಲಿ ರೆವಿನ್ಯೂ ಲೆಕ್ಕ ಹಾಕ್ತಾರೆ, ಗೌರ್ಮೆಂಟ್ಸ್ ಅವರೆಲ್ಲ ರೆವಿನ್ಯೂ ಲೆಕ್ಕ ಹಾಕ್ತಾರೆ. ಬಟ್ ಆ್ಯಕ್ಚುಲಿ ಏನು ಪ್ರಾಬ್ಲಮ್ಸ್ ಆಗುತ್ತೆ, ಸೊ ಸಮಸ್ಯೆಗಳೇನಾಗುತ್ತೆ, ಅದರಿಂದ ಅಡಚಣೆಗಳೇನಾಗುತ್ತೆ, ತೊಂದರೆಗಳೇನಾಗುತ್ತೆ ಸೊಸೈಟಿಗೆ ಅನ್ನೋದು ತುಂಬ ಮೆಸೇಜ್ ಇದೆ. ದಿ ಬೆಸ್ಟ್ ಮೂವಿ, ಬೆಸ್ಟ್ ಸ್ಟೋರಿ ಇದು. ನಿಜವಾಗ್ಲೂ ನಾನು ಎಷ್ಟೋ ಸ್ಟೋರೀಸ್ ಕೇಳಿದ್ದೆ, ಬಟ್ ಈ ಸ್ಟೋರಿ ಅಂತೂ ಎಕ್ಸ್ಟ್ರಾಡಿನರಿ ಇದೆ. 100% ತುಂಬ ಸೂಪರ್ ಆಗಿದೆ ಮೂವಿ, ಸಾರಿ ಸ್ಟೋರಿ. ಬಟ್ ಒಳ್ಳೆ ಸ್ಟಾರ್ ಕಾಸ್ಟಿಂಗ್ ಇದೆ. ಆ್ಯಕ್ಚುಲಿ ವಿ ಡಿಸ್ಕಸ್ಡ್, ತುಂಬ ಸ್ಟಾರ್ಸ್ ಹತ್ರ ಡಿಸ್ಕಸ್ ಮಾಡಿದ್ದೀವಿ. ಸೊ ಒಳ್ಳೆ ಸ್ಟಾರ್ ಕಾಸ್ಟಿಂಗ್ ಹಾಕ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ನನ್ನ ನಾಲೆಡ್ಜ್ ಪ್ರಕಾರ ಇದು 100% ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ದಟ್ಸ್ ವಾಟ್. ಆ್ಯಕ್ಚುಲಿ ನೆಕ್ಸ್ಟ್ ನಿಮಗೆ ನಾನು ಅದನ್ನು ತಿಳಿಸ್ತೀನಿ. ಯಾಕೆಂದರೆ ಲಿಟ್ಲ್ ಕಾನ್ಫಿಡೆನ್ಷಿಯಲ್ ಆಗಿರಲಿ ಅಂತ ನಾವೇನು ರಿವ್ಯೂ ಮಾಡ್ತಾ ಇಲ್ಲ ಈಗ. ಬಟ್ ಇನ್ ಫ್ಯೂಚರ್ 100% ವಿಲ್ ಗೆಟ್ ಯು ನೋ. ಸ್ಯಾಂಡಲ್ವುಡ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿ 7 ವರ್ಷದಿಂದ ಒಂದು ಅಭಿನಯ ತರಬೇತಿ ಶಾಲೆ ನಡೆಸ್ತಾ ಇದ್ದೀನಿ. ಅಭಿನಯ, ನಿರ್ದೇಶನ, ನಿರೂಪಣೆ ಹೀಗೆ ಸಾಕಷ್ಟು ಒಂದು ನಡೆಸ್ಕೊಂಡು ತುಮಕೂರಲ್ಲಿ ಒಂದು ಸಂಸ್ಥೆ ಕಟ್ಟಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸಂಸ್ಥೆ ಅಲ್ಲಿ 7 ವರ್ಷ ತುಂಬಿ 8ನೇ ವರ್ಷಕ್ಕೆ ಕಾಲಿಟ್ಟಿದೆ. ಒಂದು ನಿಟ್ಟಿನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ನನ್ನ ಬೃಹದಾಕಾರದ ಕನಸು ಸಿನಿಮಾ ಮಾಡೋದು. ಒಂದು 5 ವರ್ಷದಿಂದ ಕತೆ ಮಾಡಿಕೊಂಡು 2021ರಲ್ಲಿ ಟೈಟ್ಲು ರಿಜಿಸ್ಟರ್ ಮಾಡಿಕೊಂಡು ಸಿನಿಮಾಗೆ ನಿರ್ಮಾಪಕರ ಸಮಸ್ಯೆಯಿಂದ ನಿರ್ಮಾಪಕರು ಹುಡುಕ್ತಾ ಇದೆ. ಸಾಕಷ್ಟು ಬಾರಿ ಬೇರೆಯವ್ರಿಗೆಲ್ಲ ಕತೆ ಹೇಳಿ ನಾಳೆ ನೋಡೋಣ ನಾಡ್ದು ನೋಡೋಣ ಅಂತೇಳಿ ಕೊನೆಯದಾಗಿ ನಮ್ಮ ಸ್ನೇಹಿತರಾದಂಥ ನಿರ್ಮಾಪಕರು ವಿಷ್ಣುವರ್ಧನ್ ಸರ್ ಅವರು ಮುಂದೆ ಬಂದು ನಾನು ಇದಕ್ಕೆ ಹಣ ಹುಡ್ತೀನಿ ಸಿನಿಮಾ ಮಾಡಿ ಅಂತೇಳಿ ಹೇಳಿದಾಗ ಸಿನಿಮಾಗೆ ಈಗ ಸಾಕಷ್ಟು ತುಮಕೂರಿನಲ್ಲೇ ಒಂದು 70 ಭಾಗ ಶೂಟಿಂಗು ತುಮಕೂರಲ್ಲೇ ಆಗುತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾಯಕಿ ಮತ್ತು ನಾಯಕ ನಟರನ್ನೆಲ್ಲ ಫೈನಲ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ತಿಂಗಳು ಹಬ್ಬ ಆದಮೇಲೆ ಒಂದು ಮುಹೂರ್ತಕ್ಕೆ ಚಾಲನೆ ಕೊಡ್ತೀವಲ್ಲ, ಆ ಸಂದರ್ಭದಲ್ಲಿ ರಿವೀಲ್ ಮಾಡಬೇಕು ಅಂತೇಳಿ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಸಿನಿಮಾ ಮಾಡೋದು ಒಂದು ಕನಸು. ಆ್ಯಕ್ಚುಲಿ ನಾನೊಂದು 7-8 ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿಕೊಂಡು ನಿರ್ದೇಶನ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ಕನಸಿತ್ತು. ಇದೇ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್, ಏನಾದರೂ ಒಂದು ಮಾಡಬೇಕು ಯೂನಿವರ್ಸಲ್ ಸಬ್ಜೆಕ್ಟ್ ಅನ್ನೋದು ಒಂದು ಮೈಂಡಲ್ಲಿತ್ತು. ಹಾಗಾಗಿ ಇದೇ ಸಬ್ಜೆಕ್ಟನ್ನು ನಾನು ನಮ್ಮ ಸ್ನೇಹಿತರಾದಂಥ ಟೈಗರ್ ನಾಗ್ ಅವರು ತುಂಬ ಡಿಸ್ಕಷನ್ ಮಾಡಿ ಲಾಕ್ಡೌನ್ ಟೈಮಲ್ಲಿ ಸುಮಾರು ಡಿಸ್ಕಷನ್ ಮಾಡಿ 2020ರಲ್ಲಿ ಇದು ಯೂನಿವರ್ಸಲ್ ಸಬ್ಜೆಕ್ಟು. ಈ ಕುಡಿತಕ್ಕಾಗಿ ಏನು ಇಷ್ಟೊಂದು ಬಾರ್ ಮುಂದೆ ಸಾಕಷ್ಟು ಜನ ಈ ಥರ ನಿಂತ್ಕೊಂಡಿದ್ದಾರಲ್ಲ, ಇದನ್ನೇ ಒಂದು ನಾವೊಂದು ಎನ್ಕ್ಯಾಶ್ ಮಾಡಿಕೊಂಡು ಒಂದು ಟೈಟ್ಲು ಇದನ್ನು ಮಾಡಿಕೊಂಡು ಸಿನಿಮಾ ಮಾಡೋಣ, ಏನಾದ್ರು ಸಮಾಜಕ್ಕೆ ಒಂದು ಸಂದೇಶ ಕೊಡೋ ಥರ ಇರಲಿ ಸಿನಿಮಾ ಅಂಥೇಳಿ ನಮ್ಮ ಸಿನಿಮಾದಲ್ಲಿ 100% ಒಂದು ಕಾಮಿಡಿ ಇದೆ, ಆಮೇಲೆ ಒಂದು ಮೆಸೇಜ್ ಇದೆ, ಹಾಗೆ ಒಂದು ಮಾಸ್ ಕೂಡ ಇದೆ ಸಿನಿಮಾದಲ್ಲಿ. ಸೊ ಈ ನಿಟ್ಟಿನಲ್ಲಿ ತುಮಕೂರು ಭಾಗದಲ್ಲಿ ಒಂದು 70 ಭಾಗ ಶೂಟಿಂಗ್ ಮುಗಿಸ್ತೀವಿ. ಇನ್ನು ಒಂದು 30 ಭಾಗ ಬೆಂಗಳೂರು ಮತ್ತು ಮೈಸೂರು, ಚಿಕ್ಕಮಗಳೂರು, ಮಂಗಳೂರು ಕಡೆ ಶೂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.